ಇನ್ನು ಇತ್ತೀಚೆಗಷ್ಟೇ ಚಾಮರಾಜನಗರ ಜಿಲ್ಲೆಯಲ್ಲಿ ಈ ಮೈಕ್ರೋ ಫೈನಾನ್ಸರ್ಗಳ ಕಾಟದಿಂದಾಗಿ ಜನ ಊರು ಬಿಡ್ತಾ ಇರ್ತಕ್ಕಂಥ ಒಂದು ಘಟನೆ ನಡೆದಿತ್ತು. ಪ್ರಸಾರ ಮಾಡಿದ್ವಿ, ಸ್ವಲ್ಪ ಕ್ರಮ ತಗೊಂಡ್ರು ಜಿಲ್ಲಾಡಳಿತ. ಈಗ ಅದೇ ರೀತಿ ಕೆಲ ಕುಟುಂಬಗಳು ಮನೆಗೆ ಬೀಗ ಹಾಕ್ಕೊಂಡು ತಲೆಮರೆಸ್ಕೊಂಡಿರ್ತಕ್ಕಂಥ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ತಿಮ್ಲಾಪುರದಲ್ಲಿ ನಡೆದಿದೆ. ಇಲ್ಲಿನ ಗ್ರಾಮದ ಮಹಿಳೆಯರು 10 ಫೈನಾನ್ಸ್ಗಳಿಂದ ಸಾಲ ಪಡೆದಿದ್ದಾರೆ. ಕಳೆದ 10 ರಿಂದ 15 ವರ್ಷಗಳಿಂದ ಯಾವುದೇ ಕಂತು ಬಿಡಲಾರದೆ ದುಡ್ಡನ್ನು ಕಟ್ತಾ ಬರ್ತಾ ಇದ್ದಾರೆ. ಆದರೆ ಈ ವರ್ಷ ಅತಿಯಾದ ಮಳೆಯಿಂದಾಗಿ ಬೆಳೆಗಳು ಕೂಡ ಹಾನಿಯಾಗಿ ಅಪಾರ ಪ್ರಮಾಣದ ಬೆಳೆ ನಷ್ಟವಾಗಿದ್ದು, ಆದ್ದರಿಂದ ಜೀವನ ನಡೆಸೋದು ಕೂಡ ಕಷ್ಟವಾಗಿದೆ. ಆದರೆ ಮೈಕ್ರೋ ಫೈನಾನ್ಸ್ ಏಜೆಂಟ್ಗಳು ಬೆಳಿಗ್ಗೆ ಸಂಜೆ ಬಂದು ಹಣಕ್ಕಾಗಿ ಟಾರ್ಚರ್ ಮಾಡ್ತಾ ಇದ್ದಾರೆ. ಫೈನಾನ್ಸ್ ಏಜೆಂಟರ್ ಕಿರುಕುಳಕ್ಕೆ ಕೆಲವರು ಮನೆಗೆ ಬೀಗ ಹಾಕ್ಕೊಂಡು ತಲೆಮರೆಸ್ಕೊಂಡಿದ್ದಾರೆ. ಇನ್ನು ಕೆಲವರು ಬೆಳಗ್ಗೆನೇ ಮನೆಗಳಿಗೆ ಬೀಗ ಹಾಕ್ಕೊಂಡು ಜಮೀನುಗಳಿಗೆ ಹೋಗಿ ಕಾಲ ಕಳೀತಾ ಇದ್ದಾರೆ. ಹಣ ಕಟ್ಟೋದಕ್ಕೆ ಕೆಲವು ದಿನ ಕಾಲಾವಕಾಶ ಬೇಕು ಅಂತ ಮನವಿ ಮಾಡಿದರು. ಮೈಕ್ರೋ ಫೈನಾನ್ಸ್ನವರು ಕೇಳ್ತಾ ಇಲ್ಲ ಅಂತ ಕೆಲ ಮಹಿಳೆಯರು ಗೋಳಾಡಿದ್ದಾರೆ. ಮೈಕ್ರೋ ಫೈನಾನ್ಸ್ ಅವರ ಕಾರಣದಿಂದಾಗಿ ಇಡೀ ಗ್ರಾಮದ ಜನರು ಅಂದರೆ ಜನರಾಗಿರೋದು ಮಹಿಳೆಯರು ಸಾಕಷ್ಟು ಸಂಕಟಕ್ಕೆ ಸಿಕ್ಕಿರುವಂತಹ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ತಿಮ್ಲಾಪುರ ಗ್ರಾಮದಲ್ಲಿ ನಡೆದಿರುವಂಥದ್ದು. ನಾವು ದೃಶ್ಯಗಳು ನೋಡಬಹುದಾಗಿದೆ. ತಿಮ್ಲಾಪುರ ಗ್ರಾಮದಲ್ಲಿ ಕಳೆದ 1 ತಿಂಗಳಿಂದಲೂ ಕೂಡ ಮೈಕ್ರೋ ಫೈನಾನ್ಸ್ ಅಂದರೆ ಬೇರೆ ಬೇರೆ ಸಂಘ ಆಗಿರ್ಬೋದು, ಎಲ್ಲ ಸಂಘದವರು ಕೂಡ ಒಂದು ಸಾಲಕ್ಕೆ ಕಿರುಕುಳವನ್ನು ಕೂಡ ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಕೂಡ ಒಂದು ಮನವಿ ಕೂಡ ಕೊಟ್ಟಿರುವಂಥದ್ದು. ಯಾಕಂದರೆ ಕಾಲಾವಕಾಶ ಕೊಡಿ, ಯಾಕಂದರೆ ನಾವು ತೆಗೆದುಕೊಂಡಂತಹ ಸಾಲಕ್ಕೆ ನಾವು ಅದನ್ನು ಮನ್ನಾ ಮಾಡಿ ಅಂತ ಕೇಳ್ತಾ ಇಲ್ಲ, ಕೆಲವು ಕಾಲಾವಕಾಶ ಕೊಡಿ ಅನ್ನುವಂಥ ಒಂದು ಮನವಿ ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಆದರೆ ಮೈಕ್ರೋ ಫೈನಾನ್ಸ್ ಅವರು ಸಾಕಷ್ಟು ಸಂಕಷ್ಟ ಅಂದರೆ ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಬೆಳೆ ಅದರಲ್ಲೂ ಜಗಳೂರು ತಾಲೂಕು ಅಂತಂದರೆ ಅತಿ ಹಿಂದುಳಿದ ತಾಲೂಕಾಗಿದೆ. ಇಲ್ಲಿ ಮಳೆ ಕೂಡ ಬರ್ತಾ ಇಲ್ಲ. ಈ ವರ್ಷ ಅತಿಯಾದಂತಹ ಮಳೆ ಬಂದಂಥ ಹಿನ್ನೆಲೆಯಲ್ಲಿ ಬೆಳೆಗಳು ಕೂಡ ನಾಶ ಆಗಿದೆ. ರೈತರು ಕೂಡ ಸಂಕಷ್ಟದಲ್ಲಿದ್ದಾರೆ. ಅವರು ಜೀವನ ಮಾಡೋದಕ್ಕೆ ಕೂಡ ಕಷ್ಟ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ಸಾಲವನ್ನು ವಾಪಸ್ ಮರುಪಾವತಿ ಮಾಡೋದಕ್ಕೆ ಕೂಡ ಕಷ್ಟ ಆಗ್ತಾ ಇದೆ. ಕಳೆದ 18-20 ವರ್ಷದಿಂದ ಕೂಡ ಯಾವುದೇ ರೀತಿಯಂಥ ಡ್ಯೂ ಇಲ್ದಂಗೆ ಒಂದು ಸಾಲ ಕೊಟ್ಟಂತಹ ಕಂಪ್ನಿ ಅಂದರೆ ಮೈಕ್ರೋ ಫೈನಾನ್ಸ್ಗಳಿಗೆ ಸಾಲ ಪ್ರತಿ ವಾರ ಆಗಿರ್ಬೋದು 15 ದಿನಕ್ಕೊಮ್ಮೆ ಸಾಲ ಮರುಪಾವತಿ ಮಾಡ್ತಾ ಇದ್ವಿ. ಆದರೆ 1 ತಿಂಗಳಿಂದ ಯಾವುದೇ ರೀತಿಯಂತಹ ಮೈಕ್ರೋ ಫೈನಾನ್ಸ್ಗಳಿಗೆ ಹಣವನ್ನು ಕಟ್ಟೋದಕ್ಕೆ ಆಗ್ತಾ ಇಲ್ಲ, ಸಾಲ ಮರುಪಾವತಿ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ಇದೆ. ಆದರೆ ಮೈಕ್ರೋ ಫೈನಾನ್ಸ್ ಅವರು ಪ್ರತಿ ವಾರನೂ ಕೂಡ ಮನೆ ಬಾಗಿಲಿಗೆ ಬರ್ತಾರೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇವ್ರಿಗೆ ಮಾತಾಡೋದಕ್ಕೋಸ್ಕರ ಇಲ್ಲಿ ಮಹಿಳೆಯರಿದ್ದಾರೆ. ಆಮೇಲೆ ಎಷ್ಟು ಸಾಲ ತಗೊಂಡ್ರಿ, ಯಾವ ರೀತಿ ಕಿರುಕುಳ ಆಗ್ತಾ ಇದೆ ಅನ್ನೋದು? ಸರ್ ತಗೊಂಡಿದ್ವಿ, ಲಕ್ಷದವರೆಗೆ ಸಾಲ ತಗೊಂಡಿದ್ವಿ. ತಿಂಗಳ ಕಂತೆಲ್ಲ ಕಟ್ಟಿಗೆ ಬರ್ತಾ ಇದ್ವಿ, ವಾರದ ಕಂತು ಎಲ್ಲ ಕರೆಕ್ಟಾಗಿ ಕಟ್ಟಿಗೆ ಬರ್ತಾ ಇದ್ವಿ. ನಮಗೆ ಇವಾಗ ಈ ಸದ್ಯಕ್ಕೆ ವರ್ಷ ಏನು ನಾಶ ಆಗಿ ಬೆಳೆ ನಾಶ ಆಗಿರೋದ್ರಿಂದ ಸಾಲ ಕಟ್ಟಕ್ಕೆ ಆಗ್ತಾ ಇಲ್ಲ. ಹೇಳಿದ್ರೆ ಕೇಳ್ತಾ ಇಲ್ಲ. ಕೆಲವು ಫೈನಾನ್ಸ್ನವರು ಆಯಿತು ಈ ಫೈನಾನ್ಸ್ನವ್ರು ಸರ್ ಟೈಮ್ ಕೊಟ್ಟಿದ್ದಾರೆ. ಯಾರು ಅಂದರೆ ಬೆಲ್ ಸ್ಟಾರ್ನವರು ಅವ್ರು ಹೇಳಿದ್ರೆ ಆಯಿತು ನೆಕ್ಸ್ಟ್ ಮಂತ್ ಕಟ್ಟಿ ಹೇಳ್ರಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಇನ್ನು ಕೆಲವು ಫೈನಾನ್ಸ್ನವ್ರು ಏನಿದ್ದಾರೆ ತುಂಬ ಕಿರುಕುಳ ಕೊಡ್ತಾರೆ. ಹೇಳಿದ್ರು ಹೋಗಲ್ಲ, ಆಯಿತು ಬೆಳಿಗ್ಗೆ ಹೋಗ್ತಾರೆ ಮತ್ತೆ ಸಾಯಂಕಾಲ ಬರ್ತಾರೆ, ನೀವು ಕಟ್ಟಲೇಬೇಕ್ರಮ್ಮ ಅಂತ ಕೇಳ್ತಾರೆ. ನಾವು ಹೇಳ್ತೀವಿ ಸರ್ ಇವತ್ತು ಈ ತಿಂಗಳು ಇರಲ್ಲ, ರಿಕ್ವೆಸ್ಟ್ ಮಾಡಿ ಕೇಳಿತ್ತು, ಇರೋದೇ ಇಲ್ಲ, ಕಟ್ಟಕ್ಕೆ ಆಗ್ಲಿಲ್ಲದಕ್ಕೋಸ್ಕರನೇ ಕೇಳ್ತಾ ಇದ್ದೀವಿ ಅಂದ್ರೂ ಅದೆಲ್ಲ ಗೊತ್ತಿಲ್ಲ ನಮಗೆ. ತಗೊಂಡ್ಬೇಕಾದ್ರೆ ಗೊತ್ತಿರುತ್ತೆ, ಕೊಡೋಕ್ಕೆ ಆಗಲ್ಲ ಅಂತಾರೆ. ಧರ್ಮಸ್ಥಳದಿಂದ ಭಾರಿ ಕಿರಿಕಿರಿ ಆಗುತ್ತೆ ಸರ್. ಪ್ರತಿ ವರ್ಷ ಎಷ್ಟು ವರ್ಷದಿಂದ ತಗೊತಾ ಇದ್ರಿ? ಪ್ರತಿ ವಾರಕ್ಕೊಂದ್ಸತಿ ಇರುತ್ತೋ 15 ದಿನಕ್ಕೊಂದ್ಸತಿ ಇರುತ್ತೋ ಕಟ್ಟೋದು ಅನ್ನೋದು? ಸರ್ ಒಂದೊಂದು ಫೈನಾನ್ಸಿಂದ ಒಂದೊಂದು ಥರ. ಒಂದೊಂದು ಫೈನಾನ್ಸ್ 15 ದಿನದ್ದು ಇರುತ್ತೆ, ಒಂದು ಫೈನಾನ್ಸಿಂದ ತಿಂಗಳು ಇರುತ್ತೆ, ಧರ್ಮಸ್ಥಳದ ಮಾತ್ರ ವಾರ ಇರುತ್ತೆ. ಧರ್ಮಸ್ಥಳದ ನಮಗೆ ಟಾರ್ಚರ್ ಆಗುತ್ತೆ. ಅವರು ಧರ್ಮಸ್ಥಳ ಈಗೆಲ್ಲ 2016ರಿಂದ ನಮಗೆ ಈ ಸಂಘ ಚಾಲ್ತಿ ಆಗಿದೆ ಸರ್. ಈಗ 10 ವರ್ಷದಿಂದ ಐತೆ. 10 ವರ್ಷ ಅಂದರೆ ನಾವು ತಗೊಂಡ್ರಿ 2 ವರ್ಷದ ಒಟ್ಟು 4 ವರ್ಷದಿಂದ ಸಾಲ ತಗೊಂಡಿದ್ವಿ. 2 ವರ್ಷ ಕ್ಲಿಯರ್ ಆಗಿ ಮತ್ತೆ 2 ವರ್ಷದಿಂದ ಸಾಲ ತಗೊಂಡಿದ್ವಿ. ಈಗ 3 ವರ್ಷ ಕ್ಲಿಯರ್ ಆಗಿದೆ. ಇನ್ನೊಂದು ವರ್ಷ ಕಂತು ಬಾಕಿ ಐತೆ ನಮ್ಮದು. ಇನ್ನೊಂದು ವರ್ಷ ಕಂತು ಬಾಕಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ವಿ, ಆದರೆ ಕೇಳ್ತಾ ಇಲ್ಲ. ಅದ್ರಲ್ಲಿ ಕಮಲಮ್ಮನವರು ಬರ್ತಾ ಇದ್ದಾರೆ SBI ಗೆ, ಅವರೊಬ್ಬರು, ಇನ್ನೊಬ್ರು ಚಾವಿ ಸರ್ ಅನ್ನೋ ಬರ್ತಾ ಇದ್ದಾರೆ ಸರ್. ಅವ್ರು PO ಸರ್ ಹೇಳ್ತಾರೆ ಟೈಮ್ ತಗೊಂಡಾಗ್ಲಿ ಕಟ್ಕೊಂಡು ಸಾಲ ಕ್ಲಿಯರ್ ಮಾಡ್ಕೇಳ್ರಿ, ನಿಮಗೆ ಟೈಮ್ ಕೊಡಲ್ಲ ಅನ್ನಲ್ಲ. ಒಟ್ಟು ಸಂಘಕ್ಕೆ ಸಮಸ್ಯೆ ಮಾಡ್ಕೋಬೇಡ್ರಿ ಅಂತ ಹೇಳ್ತಾರೆ ಸರ್. ನಮಗೆ ಮಳೆ ಬಂದು ಬೆಳೆ ಹಾನಿ ಆಗಿರೋದ್ರಿಂದನೇ ಕಟ್ಟಕ್ಕೆ ಆಗ್ತಾ ಇಲ್ಲ. ನಾವು ಹೊರಗಡೆ ಹೋಗಿ ಕೆಲಸ ಮಾಡಿ ತಂದು ದುಡಿಯೋಕೆ ಆಗ್ತಾ ಇಲ್ಲ. ಯಾರು ಇಲ್ಲಿ ಹೊರಗಡೆ ಹೋಗಿ ಕೆಲಸ ಮಾಡಂತಾರಿಲ್ಲ. ಅವ್ರವ್ರ ಜಮೀನಲ್ಲಿ ಕೆಲಸ ಮಾಡಬೇಕು, ಸಾಲ ಕಟ್ಟಬೇಕು ನಾವು. ಹಂಗಾಗಿ ನಮ್ಗೆ ಸಮಸ್ಯೆ ಆಗ್ತಿರೋದು ಅಷ್ಟೇ. ಅದಕ್ಕೋಸ್ಕರ ನಾವು ಕೇಳ್ತಿರೋದು ಏನು, ಮಳೆ ಬಂದು ಬೆಳೆ ಹಾನಿ ಆಗಿರೋ ಕಾರಣ 1 ವರ್ಷ ನಮಗೆ ಟೈಮ್ ಕೊಡ್ರಿ. ಯಾಕೆಂದರೆ ಒಂದು ಬೆಳೆ ಬೆಳಿಬೇಕಂದ್ರೆ ಒಬ್ಬ ಮನುಷ್ಯ 5 ತಿಂಗಳಿಂದ 6 ತಿಂಗಳು ಬೇಕು ಒಂದು ಬೆಳೆ ಬರ್ಬೇಕು ನಮಗೆ. ಅಂದರೆ ಅದಕ್ಕೋಸ್ಕರ ಒಂದು ಬೆಳೆಗೆ ಸಾಲ ಕಟ್ಟೋಕ್ಕಾಗಲ್ಲ. 2 ಬೆಳೆ ಅಂದರೆ ಡಿಸೆಂಬರ್ವರೆಗೆ ನಮಗೆ ಟೈಮ್ ಕೊಟ್ಟರೆ ಪ್ರತಿಯೊಂದು ಸಾಲನೂ ನಾವು ಯಥಾಸ್ಥಿತಿ ಕಟ್ಕೊಂಡು ಹೋಗಿ ಕ್ಲಿಯರ್ ಮಾಡ್ಕೊದ್ವಿ. ಯಾವುದೇ ಸಮಸ್ಯೆ ನಾವು ಮಾಡ್ಕೊಳಲ್ಲ ಅಂತ ನಾವು ಕೇಳ್ತಾ ಇದ್ದೀವಿ ಸರ್ ಫೈನಾನ್ಸ್ನವ್ರು. ಸರ್ ಕೆಲವೊಬ್ರು ಮನೆ ಕೂಡ ತೋರ್ದು ಹೋಗುವಂಥ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಅಷ್ಟು ಕಟ್ ಆಗಿದೆ? ಹೌದು, ಖಂಡಿತ. ಅವರು ಬಂದರು ರಾತ್ರಿ 10 ಗಂಟೆ ತಗೊಂಡು ಇಲ್ಲೇ ಕುತ್ಕೊಂಡ್ಬಿಡ್ತಾರೆ. ಇಲ್ಲ ನೀವು ಕಟ್ಟದಲ್ಲೇ ನಾವು ಹೋಗೋದೇ ಇಲ್ಲ ಅಂತಂತಾರೆ.
ನಾವು ಈಗ ಜಿಲ್ಲಾಧಿಕಾರಿಗಳಿಗೂ ಮನವಿ ತಲುಪಿಸಿದ್ವಿ, ತಹಶೀಲ್ದಾರಿಗೂ ಮನವಿ ಪತ್ರ ಕೊಟ್ಟಿದ್ವಿ, ಮತ್ತು ಎ ಸಿ ಸಾಹೇಬರಿಗೂ ನಾವು ಮನವಿ ಪತ್ರ ಕೊಟ್ಟಿದ್ವಿ. ಮತ್ತು ಅವರು ಅವ್ರ ಪ್ರೊಸೀಜರ್ ನೋಡಿ ಅವ್ರನ್ನ ಕರೆ ಕಳಿಸಿ ಮಾತಾಡೋತಕ್ಕನೂ ಸ್ವಲ್ಪ ಟೈಮ್ ಬೇಕು. ಆದರೆ ಇವ್ರ ಕಿರುಕುಳ ಪ್ರತಿನಿತ್ಯನೂ ಬೆಳಕರಿದ್ರೆ ಸಾಯಂಕಾಲ ತಪ್ಪಿರ ಮಧ್ಯಾಹ್ನ ಯಾವಾಗಂದ್ರೆ ಅವಾಗಲೇ ಬಂದು ನೀವು ಕಟ್ಟಲೇಬೇಕು, ನೀವು ಕಟ್ಟಲೇಬೇಕು, ನೀವು ಯಾಕೆ ತಗೊಂಡಿದ್ರಿ. ಒಂದು ಈ ಮಾಧ್ಯಮದ ಮೂಲಕ ಹೇಳ್ಬೇಕಂತಂದರೆ ಅವ್ರು ಕೊಟ್ಟರೆ ನಮ್ಮ ಅನುಕೂಲ ಕೊಡ್ತಾರೆ, ನಾವು ಅದನ್ನೆಲ್ಲ ಗಳಿಯಲ್ಲ. ಪ್ರತಿ ವರ್ಷ ಸುಮಾರು 10 ವರ್ಷದಿಂದ ನಾವು ತಗೊಂಡು ಮಕ್ಕಳ ವಿದ್ಯಾಭ್ಯಾಸ ಮತ್ತು ಮದುವೆ ಮತ್ತು ಇನ್ನೂ ಹಲವಾರು ಸಾಮಾಜಿಕ ಕಾರ್ಯ ಮತ್ತು ನಮ್ಮ ಸ್ವಂತ ಕಾರ್ಯಗಳು ಮಾಡ್ಕೊಳಕ್ಕೂ ಅನುಕೂಲತೆ ಆಗೈತೆ. ಬಟ್ ಈ ವರ್ಷ ನಮಗೆ ಪ್ರತಿಕೂಲ ಮಳೆ, ಭಾಳ ವಿಪರೀತ ಮಳೆ ಬಂದು ಎಲ್ಲ ಜೋಗತ್ತಿ. ಉದಾಹರಣೆ ನಂದೇ ಒಂದು ಹೇಳ್ತೀನಿ, ನಂದೇ ಒಂದು 3/4 ಎಕರೆ ಎಲೆ ಬಳ್ಳಿ, ತಿಂಗಳ 80,000 ರೂಪಾಯಿ ದುಡ್ಡು ಬರೋದು. ನಾನೇ ಇನ್ನೂ ಯಾರನ್ನ ಕಟ್ಟಲಿಲ್ಲ ಅಂದರೆ ಕೇಳ್ರಿ, ಸದಸ್ಯರಿದ್ದಾರೆ, ಇವ್ರಿಗೇನು 5,000, 2,000, 3,000 ಶಾರ್ಟೇಜ್ ಬಂತಂದ್ರೆ ನಾನೇ ಕೊಡ್ತಿದ್ದೆ. ಇವತ್ತು 3/4 ಎಕರೆ ತಿಂಗಳ 80,000 ರೂಪಾಯಿ ಬರೋದು, ಪೂರ್ತಿ ಜೋಗತ್ತಿ ಒಯ್ದು. ಬೇಕಾದರೆ ತೋಟಕ್ಕೆ ಬರ್ರಿ, ಹೋಗೋಣ, ತೋಟ ಮಜೂರಿ ಮಾಡ್ಕೊಂಡು ಹೋಗ್ರಂತೆ. ನಾವು ಮಾಧ್ಯಮದ ಮೂಲಕ ಅತಿ ವಿನಮ್ರತೆಯಿಂದ ನಾವು ಕೇಳ್ಕೊತ ಇದ್ವಿ. ಒಂದು ಇಡೀ ನಮ್ಮ ತಾಲೂಕಿನಾಗ ನಮ್ಮ ಗ್ರಾಮ ತಿಮ್ಲಾಪುರ ಗ್ರಾಮ 1ನೇ ಸ್ಥಾನದಲ್ಲಿತ್ತು. ಸಂಘ ಅದ್ರಾಗ ಕಟ್ಕೊಂಡು